ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ವಿಡಿಯೋ. ಇವತ್ತು ಅನುಪಲ್ಲವಿ ಜೊತೆಗೆ ಆಸೆ ಎರಡು ಒಟ್ಟಿಗೆ ಇರೋದ್ರಿಂದ ನನ್ನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಬೆಳಗ್ಗೆ 4 o'clock ಎದ್ದು ಕಸ ಎಲ್ಲ ಗುಡಿಸ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು ನಾನು ಪೂಜೆನ ಮುಗಿಸ್ಕೊಂಡೆ. ಅದಾದಮೇಲೆ ಒಂದು ಲೋಟ ಬಿಸಿ ಬಿಸಿ ಕಾಫಿ ಕುಡಿತಾ ನಾನು ಮೇಕಪ್ನ ಕೂಡ ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ದಿಸ್ ವಾಸ್ ಮೈ ಔಟ್ಫಿಟ್. ಆಲ್ರೆಡಿ ನೀವು ಈ ಎಪಿಸೋಡ್ನ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ನನ್ನ ಬೇಸ್ ತುಂಬಾನೇ ಚೆನ್ನಾಗಿ ಬಂದಿತ್ತು. ಗಾಡಿಯಲ್ಲಿ ನೇಲ್ ಪಾಲಿಶ್ ಹಾಕೊಳ್ತೀನಿ ಅಂತ ಅನ್ಕೊಂಡಿದ್ದು ದಟ್ ವಾಸ್ ಮೈ ರಾಂಗ್ ಡೆಸಿಷನ್. ಅದು ನೆಟ್ಟಿಗೆ ಆಗಲಿಲ್ಲ, ಬಟ್ ಹಾಗೆ ಹಾಕೊಂಡು ಹೊರಟಿದ್ದಾಯಿತು. ನಾನು ಸ್ಪಾಟಿಗೆ ತಲುಪೋ ಅಷ್ಟರಲ್ಲಿ 6:02 ಆಗಿತ್ತು. ನನ್ನ ಕಾಲ್ ಶೀಟ್ ಇದ್ದಿದ್ದು 6 ಗಂಟೆಗೆ. ಸೊ 6:02ಗೆ ಹೋಗಿದ್ದು. ಅವ್ರು ಶುರು ಮಾಡಿದ್ದು ಆಲ್ಮೋಸ್ಟ್ ಒಂದು 7 ಆಗಿತ್ತು, 7:30 ಅಂತ ಅನ್ಸುತ್ತೆ. ನಾನು ಹೋಗೋಕ್ಕೂ ಮುಂಚೆ ಆಲ್ರೆಡಿ ಇಂಚು ಮತ್ತೆ ರವಿ ಇಬ್ರು ಬಂದ್ಬಿಟ್ಟಿದ್ರು. ಸೊ ದಿಸ್ ವಾಸ್ ಮೈ ಫಸ್ಟ್ ಕಾಸ್ಟ್ಯೂಮ್. ಫಸ್ಟ್ ನಂದೇ ಫೋನ್ ಕೌಂಟರ್ ಇದ್ದಿದ್ದು. ಸೊ ಫೋನ್ ಕೌಂಟರ್ನ ಮುಗಿಸ್ಕೊಂಡು ಮತ್ತೆ ಕಾಸ್ಟ್ಯೂಮ್ ಚೇಂಜ್ ಅಂತ ಹೇಳಿದ್ರು. ಅದಾದ್ಮೇಲೆ ಈ ಕಾಸ್ಟ್ಯೂಮ್ನ ಹಾಕೊಂಡೆ. ಒಂಥರ ಕ್ಯೂಟಾಗಿ ಪ್ರಿಟಿಯಾಗಿ ಕಾಣ್ತಾ ಇದೆ, ಚೆನ್ನಾಗಿತ್ತು. ಥರ್ಡ್ ಬಂದು ಈ ಔಟ್ಫಿಟ್. ಸಾಧ್ಯ ಆದರೆ ಎಲ್ಲನೂ ನಾನು ಟ್ಯಾಗ್ ಮಾಡಿರ್ತೀನಿ, ಮಿಸ್ ಮಾಡಿದೆ, ಚೆಕ್ ಮಾಡಿ. ಅಲ್ಲಿ ಮುಗಿಯೋಷ್ಟರಲ್ಲಿ 9:45 ಏನೋ ಆಗಿತ್ತು. ಅದಾದ್ಮೇಲೆ ಕ್ಯಾಬ್ ಬುಕ್ ಮಾಡ್ಕೊಂಡು ನಾನು ಸೀದಾ ಇಲ್ಲಿಗೆ ಬಂದೆ. ಸಿಕ್ಕಾಪಟ್ಟೆ ಹೊಟ್ಟೆ ಸಿತ್ತಿತ್ತು ನನಗೆ, ಬಿಕಾಸ್ ಬೇಗ ಎದ್ದಿರೋದ್ರಿಂದ. ಶಿಲ್ಪಾ ಅಕ್ಕ ಮನೆಯಿಂದನೇ ವಾಂಗಿಬಾತ್ ಗೊಜ್ಜು ಮತ್ತೆ ಅನ್ನ ತಂದಿದ್ರು. ಅದನ್ನೇ ಹೊಟ್ಟೆ ತುಂಬ ಊಟ ಮಾಡಿಸಿದ್ರು. ಅದಾದ್ಮೇಲೆ ಲಂಗ ತೊಗೊಂಡೋಗೋದು ಮರ್ತಿದ್ದೆ ಗಡಿಬಿಡಿಯಲ್ಲಿ. ನಾನು ನಂದು ಆಸೆಗೆ ಅಂತ ಕಾಸ್ಟ್ಯೂಮ್ ತೊಗೊಂಡೋಗಿದ್ದೆ. ಅದ್ರ ಒಂದು ಸ್ಕರ್ಟ್ ಇತ್ತು, ಆ ಸ್ಕರ್ಟ್ನೇ ಹಾಕೊಂಡು ಸೀರೆ ಉಟ್ಕೊಂಡಿದ್ದಾಯ್ತು. ನಂಗೆ ಗೊತ್ತು ಕ್ರಿಂಜ್ ಅಂತ ಅನ್ಸುತ್ತೆ, ಬಟ್ ಬೇರೆ ಆಪ್ಷನೇ ಇರಲಿಲ್ಲ ನನಗೆ. ಶೂಟೆಲ್ಲ ಮುಗಿಸಿ ಮನೆಗೆ ಹೋಗ್ಬೇಕಾದ್ರೆ ದೇವು ದಾರಿಯಲ್ಲಿ ಸಿಕ್ಕದ, ಅವನ್ನ ರೇಗಿಸ್ಕೊಂಡು ಅದಾದ್ಮೇಲೆ ದಾರಿಯಲ್ಲಿ ದರ್ಶಿ ಮತ್ತೆ ಚೈ ಇಬ್ರು ಸಿಕ್ಕಿದ್ರು. ಅವರಿಗೂ ಹಾಯ್ ಹೇಳಿದಾಯ್ತು. ಮನೆಗೆ ವಾಪಸ್ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 10:45 ಏನೋ ಆಗ್ಬಿಟ್ಟಿತ್ತು. ಸೊ ಇದೇ ಇವತ್ತಿನ ವ್ಲಾಗ್. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ, ಬಾಯ್.